ಹೆಲೋ ಎವ್ರಿವಾನ್, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಈ ವಿಡಿಯೋದೊಳಗಡೆ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಎಷ್ಟೊಂದು ಜನ ಪೋಸ್ಟ್ ಆಫೀಸ್ಗೆ ಹೋಗಿಬಿಟ್ಟು 3,000 ಬರುತ್ತೆ, ಅಲ್ಲಿ ಒಂದು ಖಾತೆಯನ್ನು ತೆಗೆದ್ರೆ ಅದು ಕೂಡ ಪ್ರಧಾನಮಂತ್ರಿ ಮೋದಿ ಸರ್ಕಾರದಿಂದ ಬರ್ತಿರೋ ಅಂಥದ್ದು ಅಂತ ಅಂದ್ಕೊಂಡಿದ್ದಾರೆ. ಎಷ್ಟೊಂದು ಜನ ಆಲ್ರೆಡಿ ಖಾತೆಯನ್ನು ಓಪನ್ ಮಾಡ್ಕೊಂಡಿದ್ದಾರೆ, ಇವಾಗಲೂ ಕೂಡ ಹೋಗಿ ಓಪನ್ ಮಾಡಿಸ್ತಿರೋ ಅಂಥವರು ಕೂಡ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ಮೋದಿ ಸರ್ಕಾರದಿಂದ 3,000 ಹಣ ಅಂಥದ್ದು ಬರುತ್ತೆ. ಆದರೆ ನೀವು ಅಂದ್ಕೊಂಡಿರೋ ರೀತಿ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ಖಾತೆಯನ್ನು ಓಪನ್ ಮಾಡೋದ್ರಿಂದನಾ, ಇಲ್ಲಾಂದರೆ ಬೇರೆ ಒಂದು ಬ್ಯಾಂಕ್ಗಳಲ್ಲಿ ಅಕೌಂಟನ್ನು ಓಪನ್ ಮಾಡೋದ್ರಿಂದನಾ ಅನ್ನೋವಂಥದ್ದನ್ನು ನಾನು ಹೇಳ್ತೀನಿ. ಇದು ಪೂರ್ತಿ ಅರ್ಥ ಆಗಬೇಕು ಅಂತ ಅಂದರೆ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಬೇಕಾಗಿರುತ್ತೆ, ಆವಾಗ ಮಾತ್ರ ಅರ್ಥ ಆಗುವಂಥದ್ದು. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇನ್ನು ಎಲ್ಲರೂ ಕೂಡ ಹಬ್ಬಿಸಿರುವ ರೀತಿಯಾಗಿ ಪೋಸ್ಟ್ ಆಫೀಸ್ನಲ್ಲಿ ಖಾತೆ ಇದ್ದ ಮಾತ್ರಕ್ಕೆ ನಿಮಗೆ 3,000 ಅನ್ನೋಂಥದ್ದು ಪ್ರಧಾನಮಂತ್ರಿ ಮೋದಿ ಅವರ ಕಡೆಯಿಂದ ಬರ್ತಾ ಇಲ್ಲ. ಆದರೆ ಅದು ಯಾವ ಒಂದು ಯೋಜನೆಯಡಿಯಲ್ಲಿ ಬರುತ್ತೆ ಅಂತಂದರೆ, ಖಂಡಿತವಾಗ್ಲೂ 3,000 ರೂಪಾಯಿಗಳು ಬರುತ್ತೆ. ಅದು ಯಾವ ಒಂದು ಯೋಜನೆಯಲ್ಲಿ ಅಂತ ಅಂದರೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಒಂದು ಯೋಜನೆ ಇದೆ. ಅದರ ಅಡಿಯಲ್ಲಿ ನೀವೇನಾದರೂ ಅರ್ಜಿ ಹಾಕಿದ್ದೇ ಆಯಿತು ಅಂತ ಅಂದರೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿಗಳು ಬರುತ್ತೆ. ಆದರೆ ಇದನ್ನು ಮಿಸ್ಟೇಕ್ ಮಾಡಿಕೊಂಡು ಒಂದಷ್ಟು ಜನ ಏನು ಕೇವಲ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿದ ತಕ್ಷಣ 3,000 ಬರುತ್ತೆ ಅಂತ ಈ ಒಂದು ವೆಬ್ಸೈಟಲ್ಲಿ ಒಂದು ಫೇಕ್ ಸುದ್ದಿ ಅನ್ನೋವಂಥದ್ದು ಹರಿದಾಡ್ತಾ ಇತ್ತು. ಹಾಗಾಗಿ ಜನ ಮಾಡಿಸ್ಕೊಳ್ತಿರೋ ಅಂಥದ್ದು. ಆದರೆ ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ಅರ್ಜಿಯನ್ನು ಹಾಕಿಬಿಟ್ಟು ನೀವು ಕೆಲವೊಂದು ಎಲಿಜಿಬಿಲಿಟಿ ಇರುತ್ತೆ ನಿಮಗೆ, ಆ ಒಂದು ಅರ್ಹತೆಗಳನ್ನು ಎಲ್ಲ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ಅರ್ಜಿಯನ್ನು ಹಾಕಬಹುದು. ಆವಾಗ ಇದೊಂದು ಪಿಂಚಣಿ ಅಂತಲೇ ಹೇಳ್ಬೋದು, ಪಿಂಚಣಿಯ ಒಂದು ಯೋಜನೆ. ನೀವು ಒಂದು ವೇಳೆ 18 ವರ್ಷಕ್ಕಿಂತ ಜಾಸ್ತಿ ಆಗಿತ್ತು, 40 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕಬಹುದಾಗಿ ಇರುತ್ತೆ. ಅದು ಕೂಡ ನೀವು ಅರ್ಜಿ ಹಾಕಬೇಕು ಅಂತ ಅಂದರೆ ನಿಮ್ಮ ಒಂದು ಸಂಬಳ ಅನ್ನೋ ಅಂಥದ್ದು 15,000ಕ್ಕಿಂತ ಒಳಗಡೆ ಇರಬೇಕು, ಅದಕ್ಕಿಂತ ಜಾಸ್ತಿ ಇರೋ ರೀತಿಯಾಗಿ ಇಲ್ಲ. ಗೌರ್ಮೆಂಟ್ ಕೆಲಸದಲ್ಲೂ ಕೂಡ ಇರೋ ಹಾಗೆ ಇಲ್ಲ. ಮತ್ತು ಇವಾಗ ರೈತರಾಗಿರಲಿ ಅವರು ಕೂಡ ಹಾಕ್ಬಹುದು, ಇಲ್ಲಾಂದರೆ ಬೀದಿ ಬದಿ ವ್ಯಾಪಾರಿಗಳು ಏನಿರ್ತಾರೆ ಅವರು ಕೂಡ ಅರ್ಜಿಯನ್ನು ಹಾಕಬಹುದಾಗಿ ಇರುತ್ತೆ. ಸುಮ್ಮನೆ ಅರ್ಜಿ ಹಾಕಿದ ತಕ್ಷಣ ಪ್ರತಿ ತಿಂಗಳು ಕೂಡ 3,000 ಅನ್ನೋವಂಥದ್ದು ಸಿಗೋದಿಲ್ಲ. ನೀವು ಕೂಡ ಒಂದು ಚಿಕ್ಕ ಅಮೌಂಟನ್ನು ಅಲ್ಲಿ ಪಾವತಿ ಮಾಡ್ತಾ ಇರಬೇಕಾಗುತ್ತೆ. ಪ್ರತಿ ತಿಂಗಳು ಕೂಡ ಅಲ್ಲಿ ಕಟ್ಟಾಗ್ತಿರುತ್ತೆ. ಅದು 55 ರೂಪಾಯಿಗಳಿಂದ ಸ್ಟಾರ್ಟ್ ಆಗೋ ಅಂಥದ್ದು. 60 ವಯಸ್ಸಿನ ನಂತರ ಇದು ಹಣ ಅನ್ನುವಂಥದ್ದು ನಿಮಗೆ ಬರುತ್ತೆ. ಪ್ರತಿ ತಿಂಗಳು ಕೂಡ 3,000. ಇದು ಪೋಸ್ಟ್ ಆಫೀಸ್ನಲ್ಲೇ ನಿಮಗೆ ಖಾತೆ ಇರಬೇಕು ಅಂತ ಏನೂ ಇಲ್ಲ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದರಲ್ಲಿ ಅದು ಕಟ್ಟಾಗ್ತಾ ಇರುತ್ತೆ. ಒಂದು ಬಾರಿ ನೀವೇನಾದರೂ ಅರ್ಜಿಯನ್ನು ಹಾಕಿದ್ರೆ ಪ್ರತಿ ತಿಂಗಳು ಕೂಡ ಎಷ್ಟು ಕಟ್ಟಾಗಬೇಕೋ ಅಷ್ಟು ಕಟ್ಟಾಗ್ತಿರುತ್ತೆ. ಅಷ್ಟೇ ಅಮೌಂಟ್ ಅನ್ನೋವಂಥದ್ದು ಪ್ರಧಾನಮಂತ್ರಿ ಮೋದಿ ಕಡೆಯವರಿಂದ ಕೂಡ ಸಿಗುತ್ತೆ. ಈ ಥರ ಎರಡರದ್ದು ಕೂಡ ಮಿಕ್ಸ್ ಆಗಿಬಿಟ್ಟು ಏನಾಗುತ್ತೆ, ಯಾವಾಗ ನಿಮಗೆ 60 ವಯಸ್ಸು ದಾಟುತ್ತೆ ಅಲ್ವಾ, ಆವಾಗ ಪ್ರತಿ ತಿಂಗಳು ಕೂಡ 3,000 ಅನ್ನೋಂಥದ್ದು ಬರೋ ಅಂಥದ್ದು. ನೀವು ನಾಮಿನಿಯನ್ನು ಕೂಡ ಇಡಬೇಕಾಗುತ್ತೆ, ಅವರ ಒಂದು ಆಧಾರ್ ಕಾರ್ಡ್ ಕೂಡ ತಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಮೊಬೈಲ್ ನಂಬರ್ ಏನು ಲಿಂಕ್ ಆಗಿರುತ್ತೆ ಅದು OTPಯನ್ನು ಹೇಳೋದಕ್ಕೋಸ್ಕರ ಅಷ್ಟೇ. ನೀವು ಒಂದು ವೇಳೆ 60 ವಯಸ್ಸು ಆದಮೇಲೆ ಏನಾದರೂ ಸಾವನ್ನಪ್ಪಿದ್ರೆ ನಿಮಗೆ ಬರಬೇಕಾಗಿರುವಂಥ ಹಣ ಅನ್ನೋವಂಥದ್ದು ನಾಮಿನಿಗೆ ಯಾರನ್ನ ಚೂಸ್ ಮಾಡಿರ್ತೀರೋ ಅವರಿಗೆ ಹೋಗುವಂಥದ್ದು. ಇದು ಒಂದು ಯೋಜನೆ. ಈ ಒಂದು ಯೋಜನೆಯಲ್ಲಿ 3,000 ರೂಪಾಯಿಗಳ ಒಂದು ಹಣ ಅನ್ನುವಂಥದ್ದು ಬರುತ್ತೆ ಹೊರತಾಗಿ ಯಾವುದೇ ಯೋಜನೆ ಬೇರೆದು ಇಲ್ಲ. 3,000 ರೂಪಾಯಿಗಳು ಸುಮ್ಮನೆ ಮೋದಿಯವರ ಕಡೆಯಿಂದ ಬರುತ್ತೆ ಅಂತ ಪೋಸ್ಟ್ ಆಫೀಸ್ನಲ್ಲಿ ಹೋಗ್ಬಿಟ್ಟು ಖಾತೆಯನ್ನು ಓಪನ್ ಮಾಡುವಂತಹ ಅವಶ್ಯಕತೆ ಅಂತೂ ಇಲ್ಲ. ಇದಿಷ್ಟು ಆಗಿತ್ತು ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚು ಅಪ್ಡೇಟ್ಸ್ಗಳು ನನ್ನ ಒಂದು ಈ ಚಾನಲ್ ಒಳಗಡೆ ಸಿಗ್ತಾ ಇರ್ತವೆ. ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.